ರಾಜಗೋಪುರದ ನಡುವೆ ನಾವಿದ್ದೀವಿ ಬಂಧುಗಳೇ. ಈಗಾಗಲೇ ಏಕಶಿಲೆಯಿಂದ ನಿರ್ಮಾಣಗೊಂಡಂತಹ 22 ಅಡಿ ಎತ್ತರದ ರಾಜಗೋಪುರ ಸಿದ್ಧವಾಗಿದೆ. ಇನ್ನೂ 48 ಅಡಿ ಎತ್ತರದ ಕನ್ಸ್ಟ್ರಕ್ಷನ್ ಬಾಕಿ ಇದೆ ಅಂತ ಹೇಳಿ ಆಡಳಿತ ಮಂಡಳಿ ನಮಗೆ ವಿವರಿಸಿದೆ. ಒಟ್ಟು 70 ಅಡಿ ಎತ್ತರದ ರಾಜಗೋಪುರವನ್ನ ದಾಟಿ ಈ ದೇಗುಲದತ್ತ ನಾವು ಹೋಗಬೇಕಾಗಿದೆ. ಹೊರ ಪ್ರಪಂಚವನ್ನ ನೋಡುವ ಹೊರಗಣ್ಣನ್ನ ಮುಚ್ಚಿ ಅಂತರಂಗದ ಕಣ್ಣನ್ನ ತೆರೆದರೆ ಮಾತ್ರ ಈ ದೇವರ ಆಧ್ಯಾತ್ಮಿಕ ಶಕ್ತಿಯನ್ನು ನಾವು ಆಸ್ವಾದಿಸಬಹುದಾಗಿದೆ. ಪ್ರತಿಯೊಂದು ಕೆತ್ತನೆ ಕೂಡ ಇಲ್ಲಿ ಪರಮಾದ್ಭುತವಾಗಿದೆ. ನಮ್ಮ ಸನಾತನ ಸಂಸ್ಕೃತಿಯ ಶ್ರೀಮಂತಿಕೆಯ ಅಪರೂಪದ ವೈಭವ ಈ ದೇಗುಲದ ಮೂಲಕ ಜಗತ್ತಿಗೆ ಅನಾವರಣಗೊಂಡಿದೆ. ಬನ್ನಿ ದೇವರ ಸನ್ನಿಧಿಗೆ ಹೋಗೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಮೃತ್ಯುಂಜಯಾಯ ಶ್ರೀಮನ್ಮಹಾದೇವಾಯ ನಮಃ. ಪ್ರೀತಿಯ ಬಂಧುಗಳೇ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ನಾಮಕ್ಕೆ ಸಾಟಿ ಬೇರಿಲ್ಲ. ಅಂತಹ ಪರಮ ಶಿವನ ಅದ್ಭುತವಾದಂತಹ ಸನ್ನಿಧಾನಕ್ಕೆ ನಿಮ್ಮನ್ನೆಲ್ಲ ನಾನು ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೇನೆ. ಬನ್ನಿ ಒಳಗಡೆ. ಶ್ರೀ ವೀರಭದ್ರೇಶ್ವರ ಶಿಲಾ ದೇಗುಲದ ಗರ್ಭಗುಡಿಯಲ್ಲಿ ವಿರಾಜಮಾನ ಸಾನ್ನಿಧ್ಯ ಶಕ್ತಿಯಾಗಿ ಜಗತ್ತನ್ನ ರಕ್ಷಿಸುತ್ತಿರುವಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಕುಸುಮ ಕೋಮಲ ಅಡಿದಾವರಿಗಳಿಗೆ ಭಕ್ತಿಯನ್ನ ಸಮರ್ಪಣೆ ಮಾಡಬೇಕು ಅಂತ ನಿಂತಿದ್ದೇನೆ ಸ್ವಾಮಿ. ವಂದೇ ದೇವ ಉಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕ ವನ್ಹಿ ನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತ ಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ. ಶ್ರೀ ವೀರಭದ್ರೇಶ್ವರ ಸ್ವಾಮಿನಃ ಪುಣ್ಯಪಾದಾರವಿಂದಾಭ್ಯಾಂ ನಮಃ. ಓಂ ನಮಃ ಶಿವಾಯ.